ಹುಬ್ಬಳ್ಳಿಯ ಸಮೀರ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಚಿಕಿತ್ಸೆ ಪಡಿತಾ ಇರುವಂತಹ ಸಮೀರ್ಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಸಮೀರ್ ವಿರುದ್ಧ ಮತ್ತಷ್ಟು ದೂರು ಕೊಡಿಸೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅಂತ. ಹಾಗಾಗಿ ಬಂಧನದ ಭೀತಿ ಶುರುವಾಗಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇರೋದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿ ಸಮೀರ್. ಈಗ ಇಂಥದ್ದೇ ಒಂದಿಷ್ಟು ಕೆಲಸಗಳನ್ನ ಆತ ಮಾಡಿದ್ದ ಅಂತ ಕೇಸ್ಗಳನ್ನು ಕೊಡಿಸೋದಕ್ಕೆ ಮುಂದಾಗಲಾಗ್ತಾ ಇದೆ. ಅನ್ಯಾಯಕ್ಕೊಳಗಾದ ಯುವತಿಯರಿಂದ ದೂರಿಗೆ ಸಿದ್ಧತೆಗಳಾಗ್ತಾ ಇದೆ. ಈಗಾಗಲೇ ಸಮೀರ್ ಮೊಬೈಲ್ ಸೀಸ್ ಮಾಡಿ ಖಾಕಿ ತನಿಖೆ ಮಾಡ್ತಾ ಇದೆ. ಹಲವು ಯುವತಿಯರ ಜೊತೆಗೆ ಸಲಿಗೆ ಬೆಳೆಸಿರುವಂತಹ ಸಮೀರ್ ಅನ್ನುವಂಥ ವಿಚಾರ ಈಗಾಗಲೇ ಇದೆ. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿದ ಆರೋಪ ಇದೆ ಈತನ ಮೇಲೆ. ಇದು ಲವ್ ಜಿಹಾದ್ ಅಂತ ಗಂಭೀರ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಸಮೀರ್ ಸಹೋದರಿ ತೈಸಿನ್ ಮುಲ್ಲಾಗೂ ಕಾನೂನು ಬಿಸಿ ತಟ್ಟುವ ಸಾಧ್ಯತೆಗಳಿದೆ. ತೈಸಿನ್ ಮತ್ತು ಆಕೆಯ ಪತಿಯನ್ನ ವಿಚಾರಣೆಗೆ ಕರೆಸೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ತೈಸಿನ್ ಮತ್ತು ಆಕೆಯ ಪತಿಯನ್ನ ವಿಚಾರಣೆಗೆ ಕರೆಸಿ ಪರಿಪೂರ್ಣವಾಗಿ ವಿಚಾರಿಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಸಮೀರ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಬರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವಾಗ ಬೇಕಾದರೂ ಕೂಡ ಬಂಧನ ಆಗುವಂತಹ ಸಾಧ್ಯತೆಗಳಿದೆ. ಈ ರೀತಿಯಾಗಿ ಬೇರೆ ಬೇರೆ ಯುವತಿಯರಿಗೂ ಕೂಡ ಈತ ವಂಚನೆ ಮಾಡಿದ್ದ ಅಂತ ಗಂಭೀರ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಹರ್ಮುಜ್ ಓಪನ್ಗೆ ಟ್ರಂಪ್ ಡೆಡ್ಲೈನ್. 48 ಗಂಟೆಗಳ ಬಳಿಕ ಇರಾನ್ಗೆ ನರಕ ದರ್ಶನನ. ಟ್ರಂಪ್ ವಾರ್ನಿಂಗ್ಗೆ ಇರಾನ್ ತಿರುಗೇಟೇನು? ಮಹಾಯುದ್ಧ ಡೇ 37. ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್ ಕೊಡ್ತಾ ಇದ್ರು. ಈ ವಾರ್ನಿಂಗ್ ಗಳಿಗೆ ಇರಾನ್ ಮಾತ್ರ ಡೋಂಟ್ ಕೇರ್ ಅಂತ ಇದೆ. ಇಸ್ರೇಲ್ ಮೇಲೆ ತಡರಾತ್ರಿ ಘನಘೋರ ದಾಳಿಯನ್ನ ನಡೆಸಿರುವುದು ಇರಾನ್. ಯಥಾ ಪ್ರಕಾರವಾಗಿ ತನ್ನ ದಾಳಿಯನ್ನ ಮುಂದುವರಿಸ್ತಾನೆ ಇದೆ ಇರಾನ್. ಯಾವುದೇ ರೀತಿಯಾದಂತಹ ಬೆದರಿಕೆಗಳಿಗೆ ಎಚ್ಚರಿಕೆಗಳಿಗೆ ಹಿಂಜರಿತಾ ಇಲ್ಲ. ತಡರಾತ್ರಿ ನಿನ್ನೆ ತಾನೇ ಘನಘೋರ ದಾಳಿಯಾಗಿದೆ. ಮತ್ತೆ ಕ್ಷಿಪಣಿಗಳಿಂದ ಟೆಲ್ ಅವೀವ್ ಮೇಲೆ ಅಟ್ಯಾಕ್ ಆಗಿದೆ ಇಸ್ರೇಲ್ನಲ್ಲಿ. ಟೆಲ್ ಅವೀವ್ ಇಸ್ರೇಲ್ನ ಪ್ರಮುಖವಾದಂಥ ನಗರ, ಐಷಾರಾಮಿ ನಗರ ಟೆಲ್ ಅವೀವ್, ರಾಜಧಾನಿ ಕೂಡ ಇಸ್ರೇಲ್. ಸೊ ಅಲ್ಲಿ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಧ್ವಂಸಗೊಂಡಿದೆ. ಜಗತ್ತಿನ ಅತ್ಯಂತ ಸಶಕ್ತ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿಕೊಳ್ಳುವಂತ ಇಸ್ರೇಲ್ನ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ S-400, ಸೊ ಅದನ್ನು ಕೂಡ ಧ್ವಂಸ ಮಾಡಿದೆ ಇರಾನ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ನಿನ್ನೆ ರಾತ್ರಿ. ಇದಲ್ಲದೆ ಟೆಲ್ ಅವೀವ್ನ ಹಲವು ಕಡೆ ಇರಾನ್ ದಾಳಿ ಮಾಡಿದೆ. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸಗೊಳಿಸಿರುವಂಥದ್ದು. ಹೀಗಾಗಿ ಈ ಒಂದು ಯುದ್ಧ ಮತ್ತೊಂದು ಹಂತಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಷ್ಟೇ ಅಲ್ಲದೆ ಕುವೈತ್ ಮೇಲೂ ಕೂಡ ಇರಾನ್ ಭೀಕರ ದಾಳಿ ಮಾಡ್ತಾ ಇದೆ. ಕುವೈತ್ನ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿದೆ. ಕ್ಷಿಪಣಿ ಡ್ರೋನ್ಗಳಿಂದ ಭೀಕರ ಅಟ್ಯಾಕ್. ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ಅಟ್ಯಾಕ್ ನಡೆಸಿರು, ಧ್ವಂಸ ಮಾಡಿ ಹಾಕಿದೆ. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಭೀಕರ ಅಟ್ಯಾಕ್ ಮಾಡಿದೆ. ಕುವೈತ್ನ ಪೆಟ್ರೋಲಿಯಂ ಕಚೇರಿಯ ಮೇಲೂ ಕೂಡ ದಾಳಿಯನ್ನು ನಡೆಸಿರುವುದು. ಇದಲ್ಲದೆ ಉಪ್ಪು ನೀರಿನ ಸಂಸ್ಕರಣಾ ಘಟಕದ ಮೇಲೂ ಕೂಡ ದಾಳಿಯನ್ನ ಮಾಡಿದ ಇರಾನ್ ಕುವೈತ್ನಲ್ಲಿ. ಸೊ ಹೀಗೆ ಅತ್ಯಂತ ಬೇಕಾಗಿರುವಂತಹ ಪ್ರಮುಖ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಧ್ವಂಸಗೊಳಿಸ್ತಾ ಇದೆ ಇರಾನ್. ಅದರಲ್ಲಿ ಪ್ರಮುಖವಾಗಿ ಉಪ್ಪು ನೀರಿನ ಸಂಸ್ಕರಣಾ ಘಟಕ ಆಗಿರಬಹುದು, ಪೆಟ್ರೋಲಿಯಂ ಕಚೇರಿ ಆಗಿರಬಹುದು, ಇನ್ನು ವಿದ್ಯುತ್ ಸ್ಥಾವರಗಳು, ಈ ರೀತಿಯಾದಂತಹ ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ಹೊಡೆದಾಕ್ತಾ ಇದೆ. ಕುವೈತ್ ಆಯ್ತು, ಇನ್ನು ಬಹರೇನ್ ಮೇಲೂ ಕೂಡ ಇರಾನ್ ಭೀಕರ ಅಟ್ಯಾಕ್ ಮಾಡಿದೆ. ಬಾಬ್ಕೋ ತೈಲ ಸಂಸ್ಕರಣಾಗಾರದ ಮೇಲೆ ದಾಳಿ ನಡೆಸಿದ ಇರಾನ್. ಇರಾನ್ ದಾಳಿಗೆ ಹೊತ್ತಿ ಉರಿದು ಹೋಗಿದೆ ತೈಲ ಘಟಕ. ಬಾಬ್ಕೋ ತೈಲ ಸಂಸ್ಕರಣಾಗಾರದ ಮೇಲೆ ದಾಳಿ ಮಾಡಲಾಗಿದೆ. ಇರಾನ್ ದಾಳಿಗೆ ಇಡೀ ತೈಲ ಘಟಕ ಹೊತ್ತಿ ಉರಿದಿದೆ. ಸಂಸ್ಕರಣಾಗಾರದಲ್ಲಿನ ಹಲವು ಕಡೆಗಳಲ್ಲಿ ಸ್ಫೋಟ ಸಂಭವಿಸಿದೆ. ಅದನ್ನು ಆರಿಸೋದಕ್ಕೆ ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅದು ಹೇಳಿ ಕೇಳಿ ತೈಲ ಘಟಕ ಆಗಿರೋದ್ರಿಂದ ಬೆಂಕಿಯನ್ನು ಹತೋಟಿಗೆ ತರೋದು ಕೂಡ ಈಸಿ ಆದಂತಹ ಕೆಲಸ ಅಲ್ಲ. ಸೊ ಹೀಗಾಗಿ ಪ್ರಮುಖವಾದಂತಹ ಸ್ಥಳಗಳನ್ನ, ಕಟ್ಟಡಗಳನ್ನ, ತುಂಬಾ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂತಹ ಜಾಗಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಇರಾನ್ ಅಟ್ಯಾಕ್ ನಡೆಸ್ತಾ ಇರೋದು. ಬಹಳಷ್ಟು ಆಸ್ತಿ ಪಾಸ್ತಿ ಹಾನಿ ಆಗಬೇಕು, ನಷ್ಟ ಆಗಬೇಕು ಅನ್ನುವಂಥ ರೀತಿಯಲ್ಲೇನೆ ಇರಾನ್ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂಥದ್ದು. ಬಹ್ರೇನ್, ಕುವೈತ್, ಇಸ್ರೇಲ್ನ ರಾಜಧಾನಿ ಸೇರಿದಂಗೆ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಆಗ್ತಾನೆ ಇದೆ.
ಇನ್ನು ಮತ್ತೊಂದು ಕಡೆ ಇರಾನ್ ಮೇಲೂ ಕೂಡ ಇಸ್ರೇಲ್ ಭೀಕರ ಅಟ್ಯಾಕ್ ಮಾಡ್ತಾ ಇದೆ. ಅದೇನು ಕೂಡ ಸುಮ್ಮನೆ ಇಲ್ಲ. ಇಸ್ರೇಲ್ ಕೂಡ ಭೀಕರ ಅಟ್ಯಾಕ್ ಮಾಡ್ತಾ ಇದೆ, ಪ್ರತಿದಾಳಿ ಆಗ್ತಾ ಇದೆ. ಮಹಶಹರ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ದಾಳಿಯಾಗಿದೆ ಇರಾನ್ ಮೇಲೆ. ಇಸ್ರೇಲ್ ದಾಳಿಯಲ್ಲಿ 5 ಜನ ಸಾವನ್ನಪ್ಪಿದ್ದು 170 ಮಂದಿಗೆ ಗಾಯಗಳಾಗಿದೆ ಅನ್ನುವಂತಹ ವರದಿ ಸಿಗ್ತಾ ಇದೆ. 5 ಜನರ ಸಾವು, 170 ಮಂದಿಗೆ ಗಾಯ. ಇರಾನ್ನಲ್ಲಿ ಇಸ್ರೇಲ್ ನಡೆಸಿದಂತಹ ಡೆಡ್ಲಿ ಅಟ್ಯಾಕ್ ಇದೆ. ಮಹಶಹರ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ದಾಳಿ ನಡೆಸಿದೆ. ಸೊ ಯಾವ ರೀತಿಯಾಗಿ ದಾಳಿ ಆಗುತ್ತೆ ಅದೇ ರೀತಿಯಾದಂತಹ ಪ್ರತಿ ದಾಳಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಮೊನ್ನೆ ಅತಿ ದೊಡ್ಡ ಪ್ರಮುಖವಾದಂತಹ ಸೇತುವೆ, ಇತ್ತೀಚೆಗೆ ನಿರ್ಮಾಣವಾದಂತಹ ಇರಾನ್ನಲ್ಲಿ ನಿರ್ಮಾಣಗೊಂಡಿದ್ದಂತಹ ಸೇತುವೆಯನ್ನ ಇಸ್ರೇಲ್ ಅಮೆರಿಕ ಸೇರಿ ಹೊಡೆದು ಹಾಕಿತ್ತು. ಅದಕ್ಕೆ ಪ್ರತಿಯಾಗಿ 7-8 ಸೇತುವೆಗಳನ್ನ ನಾವು ಬಲಿ ಪಡಿತೀವಿ ಅನ್ನುವಂಥ ವಾಗ್ದಾನವನ್ನ ಇರಾನ್ ಮಾಡಿತ್ತು. ಈ ರೀತಿಯಾಗಿ ದಾಳಿ ಪ್ರತಿ ದಾಳಿಗಳು ಮುಂದುವರಿತಾ ಇದೆ. ಅಮೆರಿಕ ಯುದ್ಧ ವಿಮಾನದ ಮತ್ತೊಬ್ಬ ಪೈಲಟ್ನ ರಕ್ಷಣೆ ಆಗಿದೆ. ಇರಾನ್ನಲ್ಲಿ ಕಾರ್ಯಾಚರಣೆ ನಡೆಸಿ ಪೈಲಟ್ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. F-15E ಫೈಟರ್ ಜೆಟ್ನ ಒಡಿಸ್ ಮಾಡಿತ್ತು ಇರಾನ್. ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇದು ಅಮೆರಿಕದ್ದು. ಅದನ್ನು ಒಡಿಸ್ ಮಾಡಿತ್ತು ಇರಾನ್. 2 ಪೈಲಟ್ಗಳಲ್ಲಿ ನಿನ್ನೆ ಓರ್ವ ಪೈಲಟ್ನನ್ನ ರಕ್ಷಣೆ ಮಾಡಲಾಗಿತ್ತು, ಇನ್ನೊಬ್ಬ ನಾಪತ್ತೆ ಆಗಿದ್ದ. ಇವತ್ತು ಕಾರ್ಯಾಚರಣೆ ನಡೆಸಿ ಮತ್ತೊಬ್ಬ ಪೈಲಟ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನ ಖುದ್ದು ಡೊನಾಲ್ಡ್ ಟ್ರಂಪ್ ಅವರೇ ಕೊಟ್ಟಿದ್ದಾರೆ. ಪೈಲಟ್ ರಕ್ಷಣೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅತ್ಯಂತ ಧೈರ್ಯಶಾಲಿ ಕಾರ್ಯಾಚರಣೆ ಇದು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಇರಾನ್ ನೆಲದಲ್ಲಿ ಹೋಗಿ ರಕ್ಷಣೆ ಮಾಡಿರೋದು ಅಂತ. ಪೈಲಟ್ ರಕ್ಷಣೆ ವೇಳೆ ಭಾರಿ ಗುಂಡಿನ ಚಕಮಕಿ ಆಗಿದೆ. ಕುಹುಡಾಸ್ಟ್ ಕೌಂಟಿಯಲ್ಲಿ ಭಾರಿ ಕಾಳಗ ನಡೆದು ರಕ್ಷಣೆ ಮಾಡಲಾಗಿದೆ. ಅಮೆರಿಕ ಸೇನೆಯನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಂಡಾಡಿದ್ದಾರೆ. ಸೊ ಇದು ನಮ್ಮ ಶೌರ್ಯ ಪರಾಕ್ರಮ ಅನ್ನುವಂಥ ರೀತಿಯಲ್ಲಿ ಅವರ ಟ್ರೂತ್ ಖಾತೆಯಲ್ಲಿ ಬರೆದುಕೊಂಡಿರುವಂಥದ್ದು. ನಿನ್ನೆ ಅತ್ಯಾಧುನಿಕ ಶಸ್ತ್ರಾಸ್ತ್ರವಾಗಿದ್ದಂಥ ಫೈಟರ್ ಜೆಟ್ ಅನ್ನ ಇರಾನ್ ಒಡಿಸ್ ಮಾಡಿತ್ತು. 2 ಪೈಕಿ ಒಬ್ಬ ಪೈಲಟ್ ನಾಪತ್ತೆಯಾಗಿದ್ದ. ಅವರನ್ನ ಈಗ ರಕ್ಷಣೆ ಮಾಡಲಾಗಿದೆ.